ಸಭಾಧ್ಯಕ್ಷರು ಜಿಲ್ಲಾ ಕಾಂಗ್ರೆಸ್ ಸಮಿತಿ ಯಾದಗಿರಿ ಅವರು ಯಾದಗಿರಿ ಜಿಲ್ಲೆ ಗುರ್ಮಿಟ್ಕಲ್ ಮತಕ್ಷೇತ್ರದ ಉಲ್ಲೇಖ 1ರಲ್ಲಿ ಅನುಮೋದನೆ ನೀಡಲಾದ 3,90,00,000 ರೂಪಾಯಿಗಳ ಮೊತ್ತದ 39 PRID ಬದಲಾಗಿ KRIDL ಸಂಸ್ಥೆ ಮೂಲಕ ಅನುಷ್ಠಾನ ಮಾಡಲು ಕೋರಿರುತ್ತಾರೆ. ಶಾಸಕರೇ, ನಿಮ್ಮ ಹೆಸರಲ್ಲಿ ಆದೇಶ ಬಂದಿಲ್ಲ, ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರ ಹೆಸರಲ್ಲಿ ಆದೇಶ ಬಂದದಂದ್ರೆ ನಾವು ಶಾಸಕರಾಗಿದ್ದು ಸತ್ತಂಗಲ್ ಅಧ್ಯಕ್ಷರೇ. ಒಂದೊಂದ್ಸಾರಿ ಈ ತರ ಘಟನೆಗಳು ಅವರಿದ್ದಾಗ ಆಗಿದ್ದಾವೆ, ಈ ಕಡೆನೂ ಆಗಿದ್ದಾವೆ. ಬಟ್ ಸಾರ್ವಜನಿಕವಾಗಿ ಸೇವೆ ಸಲ್ಲಿತಕ್ಕಂಥ ವ್ಯಕ್ತಿಗಳು ಕೆಲವು ಸಂದರ್ಭದಲ್ಲಿ ಡಿಫೀಟ್ ಆಗಿರ್ತದೆ, ಕೆಲವು ಸರಿ ಎಲೆಕ್ಟ್ ಆಗಿರ್ತಾರೆ, ಒಂದ್ಸರಿ ಇವರು ಬರ್ತಾರೆ, ಒಂದು ಅವ್ರ ಸರಿ ಬರ್ತಾರೆ. ಸಾರ್ವಜನಿಕ ಮಹತ್ತರವಾದಂಥ ವಿಷಯಗಳು ಬಂದಾಗ ಅಥವಾ ಅಭಿವೃದ್ಧಿ ಬಂದಾಗ ಅವರು ಸಾರ್ವಜನಿಕರು ಇರ್ಬೋದು, ಒಂದು ರಾಜಕೀಯ ಪಕ್ಷದ ಮುಖಂಡರು ಇರ್ಬೋದು, XMLA ಇರ್ಬೋದು, ಡಿಪ್ಯೂಟೆಡ್ ಕ್ಯಾಂಡಿಡೇಟ್ ಇರ್ಬೋದು, ನಮ್ಮ MLAಗಳ ಜೊತೆಗೆ ಅವರು ಕೂಡ ಸಾರ್ವಜನಿಕ ಮಹತ್ವದ ಕಾಮಗಾರಿಗಳಿಗೆ ನಮಗೆ ಹಣ ಮಂಜೂರು ಮಾಡಿ ಸಹಾಯ ಮಾಡಿ, ರಸ್ತೆ ಹೋಗಿದೆ, ನೀರಾವರಿಯ ಸಂಪರ್ಕ ಕಡಿತ ಆಗಿದೆ, ಸಂಪರ್ಕ ರಸ್ತೆ ಇಲ್ಲ, SC/ST ಕಾಲೋನಿಗಳ ಅಭಿವೃದ್ಧಿ ಆಗಿಲ್ಲ ಅಂತ ಹೇಳೋದ್ರಲ್ಲಿ ನಾವು ಸಾರ್ವಜನಿಕ ಜೀವನದಲ್ಲಿರೋದ್ರಿಂದ ಹೇಳೋದ್ರಲ್ಲಿ ತಪ್ಪೇನಿಲ್ಲ, ಅಥವಾ ಅದನ್ನು ಕೊಡಬಾರ್ದು ಅಂತಲೂ ಏನು ನಿರ್ಬಂಧ ಏನಿಲ್ಲ. ಆದರೆ ಕಾಮಗಾರಿಗಳು ಅಲ್ಲಿ ನಡೆಯುವಾಗ ಶಾಸಕರದೇ ಅಧ್ಯಕ್ಷತೆ ಮತ್ತು ಅವರ ನೇತೃತ್ವದಲ್ಲಿ ಕಾರ್ಯಕ್ರಮದ ಅನುಷ್ಠಾನಗಳಾಗಬೇಕು. ಅದರ ಜೊತೆಗೆ ಎಲ್ಲ ಮಾನ್ಯ ಶಾಸಕರಿಗೆ ನಮ್ಮ ಸರ್ಕಾರದಲ್ಲಿ ಇರ್ತಕ್ಕಂಥ ಯೋಜನೆಗಳನ್ನು ಕೊಡುವಾಗ ತಾರತಮ್ಯ ಮಾಡದೆ ಕೊಡಬೇಕು ಅನ್ನೋದೇ ನಮ್ಮ ಉದ್ದೇಶ. ಹಿಂದೆಲ್ಲ ಹಾಗೆ ನಡ್ಕೊ ಬಂದಿದ್ದೀವಿ. ನನಗೆ ಗೊತ್ತಿಲ್ಲ ಯಾವ ಇದರಲ್ಲಿ ಆ ಥರ ಕಳಿಸಿದ್ದಾರೆ ಅಂತ. ಈಗಲೇ ನಿಮ್ಮ ನೋಡಿದೆ ನಾನು, ನಿಮ್ಮ 0 hour ಕ್ವಶನ್ಸ್ನ ಈ ಥರ ನಿರ್ದೇಶನ ಕೊಟ್ಟಿದ್ರಂತೆ. ನಿಮ್ಮ ಹಕ್ಕುಚ್ಯುತಿ ಆಗದ ರೀತಿಯಲ್ಲಿ ಸೂಚನೆ ಕೊಡೋದು ಒಂದು ಭಾಗ ಆದರೆ, ಮತ್ತೆ ಯಾಕೆ ಇವ್ರು ಮಾಡಿದ್ದಾರೆ ಅಂತೇಳಿ ವಿವರವಾದಂಥ ವರದಿ ತರಿಸ್ಕೊಂಡು ಅದನ್ನು ಯಾವ ರೀತಿ ನಾನು ಅವ್ರಿಗೆ ಕ್ರಮ ತಗೋಬೇಕು ಅದು ಮಾಡ್ತೀನಿ. ಇದರಲ್ಲಿ ಸಭಾಧ್ಯಕ್ಷರೇ, ಹಿಂದಿನ ಸರ್ಕಾರದಲ್ಲಿ ನನ್ನ ಕ್ಷೇತ್ರದಲ್ಲಿ ನಾನು ಲೆಟರ್ ಕೊಟ್ರೆ ನಂಗೆ 1 ಕೋಟಿ ಕೊಟ್ಟರು. ನನ್ನ ವಿರೋಧವಾಗಿ ಯಾರು ಮಾಜಿ ಶಾಸಕರು ಯಾರಿದ್ರು 19 ಕೋಟಿ ಕೊಟ್ಟಿದ್ರು ಸ್ಮಶಾನ ಅಭಿವೃದ್ಧಿಗೆ. ನಾನು 5 ವರ್ಷದಲ್ಲಿ ಒಂದೇ 1 ಕೋಟಿ ಸಮಾಜ ಕಲ್ಯಾಣ ಇಲಾಖೆಯಲ್ಲಿ ತಗೊಂಡಿದ್ದು, ಅದು ಚೀಫ್ ಸೆಕ್ರೆಟರಿ ಅವ್ರ ಹತ್ರ ಗಲಾಟೆ ಮಾಡಿ ಕಂಪ್ಲೇಂಟ್ ಮಾಡಿ ಒಂದೇ 1 ಕೋಟಿ. ನಾನು ದಾಖಲೆ ಕೊಡ್ತೀನಿ, ನನ್ನ ಹತ್ರನೇ ಇದೆ ದಾಖಲೆ. ನಾನು 3 ವರ್ಷ ಓಡಾಡ್ತೀನಿ, 3 ವರ್ಷ ಸತತವಾಗಿ 19 ಕೋಟಿ ಮಾಜಿ ಶಾಸಕರಿಗೆ ಕೊಡ್ತಾರೆ. ನಾನು ಒಂದೇ ಕ್ಷೇತ್ರದಲ್ಲಿ ಆಗಿದೆ ಈ ಮಾಹಿತಿ. ಸನ್ಮಾನ್ಯ ಮಹದೇವಪ್ಪನವರು ಹೇಳಿದ್ರು, ನಾವು ಮಾಡೇವಿ ಅವರು ಮಾಡೇವಿ ಅಂತ. ನಾವು ಮಾಡಿದ್ರು ಅದು ಸಂಪ್ರದಾಯ ಅಲ್ಲ, ಅವರು ಮಾಡಿದ್ರು ಸಂಪ್ರದಾಯ ಅಲ್ಲ. ಇದು ಕೊಟ್ಟಿದ್ದಕ್ಕಿಂತ ಮಹತ್ವದ ವಿಷಯ ಅಂತಂದ್ರೆ, ಈ ಕಾಮಗಾರಿಗಳನ್ನ ಯಾವ ಏಜೆನ್ಸಿಗೆ ತಗೋಬೇಕು ಅಂತ ಕೇಳ್ಯಾರ ನಿಮ್ಮ ಅಧಿಕಾರಿ. ಈ ಶುಡ್ ಬಿ ಸಸ್ಪೆಂಡೆಡ್. ಯಾರಾದ್ರೂ XYZ ಪರ್ಸನ್ ಕೇಳಿ ಕಾಮಗಾರಿ ಇವಾಗ ಕೊಡ್ಬೇಕಂತಂದ್ರೆ ಇಸ್ ಇಟ್ ಎ ಪ್ರೋಟೋಕಾಲ್? ಇದು ಬರುತ್ತೆ ಸದನ ನಿಯಮದೊಳಗೆ. ಗೃಹ ಮಂತ್ರಿಗಳ ಕಾಮಗಾರಿಗಳನ್ನ ಕೊಟ್ಟಿದ್ದಕ್ಕೆ ನಮ್ದೇನು ಬಹಳ ಅಧ್ಯಕ್ಷ ಇಲ್ಲ. ನಾವು ಕೊಟ್ಟೇವಿ, ಅವರು ಕೊಟ್ಟಾರ ಅಂತಾರೆ, ಆಗಬಾರ್ದು. ಕಾಮಗಾರಿ ಒಂದೇ ನಿಮಿಷ ಕಾಮಗಾರಿಗಳನ್ನ ಯಾವ ಏಜೆನ್ಸಿ ಕೊಡ್ಬೇಕಂತ ಅಧಿಕಾರಿ ಕೇಳ್ತಾನೆ ಅಂದ್ರೆ ಎಷ್ಟು ಉದ್ದಟತನ ಅಧಿಕಾರಿ ಅದು. ಅವನ ಸಸ್ಪೆಂಡ್ ಮಾಡ್ತೇವೆ ಅನ್ನೋ ಉತ್ತರವನ್ನ ಈ ಸದನದಲ್ಲಿ ತಾವು ನೀಡಬೇಕಂತ ನಾನು ಮಾನ್ಯ ಸಭಾಧ್ಯಕ್ಷರ ಮುಖಾಂತರ ಕೇಳ್ತೇನೆ. ನೀವು ಸಾರ್ವಜನಿಕ ಜೀವನದಲ್ಲಿ ಕೆಲಸ ಮಾಡೋರಿಗೆ ನಾವು ಅನುದಾನ ಕೊಡ್ತೀವಿ ಅಂತ ಹೇಳುವಂಥದ್ದು ಈ ಸದನದಲ್ಲಿ ಸರಿಯಲ್ಲ. ನೀವು ಒಂದು ಯಾರ 100 ಮನವಿ, ನೀವು ಸಚಿವರಾಗಿದ್ದಾಗ 100 ಮನವಿ ಪಬ್ಲಿಕ್ ಕೊಡ್ತಾರೆ, ಬೇರೆ ಬೇರೆ ಸಂಘ ಸಂಸ್ಥೆಗಳು ಕೊಡ್ತವೆ. ಸರ್ಕಾರಿ ಆದೇಶ ಮಾಡಬೇಕಾದ್ರೆ ಇದೊಂದು ಎಚ್ಚರಿಕೆ ತಗೋಬೇಕು ನೀವು, ಆಯ್ತಾ? ನಿಮ್ ಕಣ್ಮುಂದೆ ಆಗಿದೆ ಅಂತ ನಾನು ಆರೋಪ ಮಾಡಲ್ಲ. ಆದ್ರೆ ಪ್ರಧಾನ ಕಾರ್ಯದರ್ಶಿಯ ಮೂಲ ಆದೇಶದಲ್ಲಿ ಹಿಂಗಿದೆ ಅಂದ್ರೆ ಏನರ್ಥ? ಅದ್ರ ಮುಂದೆ ನೀವು 2ನೇ ಆದೇಶ ನೋಡಿ, ನಿಮ್ DD ಮಾಡಿರೋದು ಸದರಿ ಕಾಮಗಾರಿಗಳನ್ನು ನಿರ್ವಹಿಸಲು ಏಜೆನ್ಸಿಯನ್ನು ಗುರುತಿಸಿ ನೀಡುವಂತೆ ಹಾಗೂ 100 ಲಕ್ಷದ ಮಿತಿಯೊಳಗೆ ಕಾಮಗಾರಿಯನ್ನು ಆಯ್ಕೆ ಮಾಡುವಂತೆ ಕೋರಲಾಗಿದೆ ಅಂತ ನೀವು ಡಿಫಿಟೆಡ್ ಕ್ಯಾಂಡಿಡೇಟ್ಗೆ ರೈಟಿಂಗ್ ಅಲ್ಲಿ ಕೊಟ್ರೆ ಒಬ್ಬ ಶಾಸಕ ಹೆಂಗ್ರಿ ಕೆಲಸ ಮಾಡ್ತಾನೆ? ದಯಮಾಡಿ ಇದನ್ನ ನೀವು 0 hour ಅಂತೇಳಿ ತಳ್ಳಾಕ್ಬೇಡಿ, ಸಸ್ಪೆಂಡ್ ಮಾಡಿ. ಸಸ್ಪೆಂಡ್ ಮಾಡಲಿಲ್ಲ ಆಗಲ್ಲ. ಇದು ಎಲ್ಲ ಅಧಿಕಾರಿಗಳು ಇಲ್ಲೇನಾಗಿದೆ ಅಂತಂದ್ರೆ ಡಿಫಿಟೆಡ್ ಕ್ಯಾಂಡಿಡೇಟ್ಗಳಿದ್ದೆ ರಾಜ್ಯ ಅಂತ ಅನ್ಕೊಂಡ್ಬಿಟ್ಟಿದ್ದಾರೆ. ಅನುಷ್ಠಾನ ಆಗಿಲ್ಲ, ಶಾಸಕರ ಹಕ್ಕುಚ್ಯುತಿ ಆಗಿಲ್ಲ. ಯಾಕೆ ಈ ತರ ಸಂದೇಶ ಹೋಗಿರೋದು? ಐ ಹ್ಯಾವ್ ಟು ಗೆಟ್ ದಿ ಇನ್ಫಾರ್ಮೇಶನ್ ಇನ್ ಡೀಟೈಲ್. ಅಧ್ಯಕ್ಷರೇ, ಇದರಲ್ಲಿ ಇನ್ನೊಂದು ಮಾನ್ಯ ಸಭಾಧ್ಯಕ್ಷರೇ,
ಅಲ್ಪಸಂಖ್ಯಾತ ಇಲಾಖೆ ತೋರಿಸ್ತೇನೆ, ಎಲ್ಲದೂ ತೋರಿಸ್ತೇನೆ. ನಾನೀಗ ಸಾಂದರ್ಭಿಕವಾಗಿ ಒಂದೊಂದು ಕೊಟ್ಟಿದ್ದೇನೆ ಅಷ್ಟೇ. ಮಾನ್ಯ ಪರಮೇಶ್ವರ್, ರಾಮಲಿಂಗಾರೆಡ್ಡಿ ಅವರೆಲ್ಲ ಹಿರಿಯ ಸಚಿವರಿದ್ದೀರಿ, ಎಲ್ಲ ಇಲಾಖೆನಲ್ಲಿ ಹಿಂಗೆ ಆಗ್ತಾ ಇದೆ. ದಯಮಾಡಿ ಅರ್ಥ ಮಾಡ್ಕೊಳ್ಳಿ. ಮಾನ್ಯ ಸಭಾಧ್ಯಕ್ಷರೇ, ನಿಮ್ಮ ಇಲಾಖೆಲ್ಲ ರೀ, ಬೇರೆ ಬೇರೆ ಇಲಾಖೆ ಅಶ್ವತ್ಥಣ್ಣ ಸಭಾಧ್ಯಕ್ಷರೇ ಒಂದೇ ಒಂದು ನಿಮಿಷ ರಗಣ 26 ಒಂದ್ ನಿಮಿಷ, ಬಹಳ ಇದು ವಿಷಯ ಬಂದಿದ್ದಕ್ಕೆ ಹೇಳ್ತಿದ್ದೇನೆ ಅಷ್ಟೇ. ಪಂಚಾಯತ್ ರಾಜ್ ಇಲಾಖೆಯಲ್ಲಿಂದ ಸರ್ RDPR ಸೆಕ್ರೆಟರಿಲಿಂದ ಹೋಗುತ್ತೆ. ಪ್ರಸ್ತುತ ಅಧ್ಯಕ್ಷರು ಜಿಲ್ಲಾ ಕಾಂಗ್ರೆಸ್ ಸಮಿತಿ ಯಾದಗಿರಿರವರು ಯಾದಗಿರಿ ಜಿಲ್ಲೆ ಗುರ್ಮಿಟ್ಕಲ್ ಮತಕ್ಷೇತ್ರದ ಉಲ್ಲೇಖ 1ರಲ್ಲಿ ಅನುಮೋದನೆ ನೀಡಲಾದ 3,90,00,000 ರೂಪಾಯಿಗಳ ಮೊತ್ತದ 39 PRID ಬದಲಾಗಿ KRIDL ಸಂಸ್ಥೆ ಮೂಲಕ ಅನುಷ್ಠಾನ ಮಾಡಲು ಕೋರಿರುತ್ತಾರೆ. ಅವರ ಆದೇಶ ಆದ್ಮೇಲೆ ಅಧ್ಯಕ್ಷರೇ, ಮಾನ್ಯ KRDL ಏನ್ಪತ್ತಂದ್ರೆ ಡೈರೆಕ್ಟರ್ಗೆ ಮತ್ತು ಏನ್ಪತ್ತಂದ್ರೆ ಕಮಿಷನರ್ ಅವರಿಗೆ ನಾನು ಖುದ್ದು ಹೋಗಿ ಪತ್ರ ಬರಿತೀನಿ, ಈ ರೀತಿ ಮಾಡಿದ್ದೀರಿ, ದಯಮಾಡಿ ಏನ್ಪಂದ್ರೆ KRDL ಕೊಡಬಾರ್ದಂತ ಸಚಿವರೇ ಏನ್ಪತ್ತಂದ್ರೆ ಹೇಳಿದ್ದಾರೆ. ಈ ರೀತಿ ಒಬ್ಬ ಕಾಂಗ್ರೆಸ್ ಜಿಲ್ಲಾ ಅಧ್ಯಕ್ಷನ ಹೆಸರು ಹಾಕಿ ಕಳಿಸ್ತೀರಿ ಅಂತಂದ್ರೆ ನಾನು ಶಾಸಕನಾಗಿ ಇದ್ರೂ ಸತ್ತಂಗ ಆಗ್ತದೆ ಅಂತ ತಿಳ್ಕೊಂಡು ಹೇಳಿ 2 ಸಲ ನಾನು ಫೋನ್ ಮಾಡಿದ್ದೀನಿ. ಇದಕ್ಕೆ ಏನಾದ್ರೂ ಉತ್ತರ ಕೊಡ್ರಿ, ನಾನು ಸದನದಲ್ಲಿ ಮಾತಾಡ್ತೀನಿ ಅಂದ್ರೆ ಇದಕ್ಕೆ ನನಗೆ ಉತ್ತರನೇ ಬಂದಿಲ್ಲ. ಮತ್ತೆ ಆದೇಶ ಮಾಡಿದ್ದಾರೆ, ಮತ್ತೆ ಏನ್ಪಂದ್ರೆ ಜಿಲ್ಲಾ ಕಾಂಗ್ರೆಸ್ ಮಾಡ್ಬೇಕು, ಅಧ್ಯಕ್ಷರ ಹೆಸರಲ್ಲಿ ಮಾಡ್ಬೇಕಂತ ತಿಳ್ಕೊಂಡು ಅಲ್ಲಿ ಅಧಿಕಾರಿಗಳು ಎಸ್ಟಿಮೇಟ್ ಮಾಡಕ್ಕೆ ಬಂದ್ರೆ ಅಧ್ಯಕ್ಷರೇ, ಶಾಸಕರೇ ನಿಮ್ಮ ಹೆಸರಲ್ಲಿ ಆದೇಶ ಬಂದಿಲ್ಲ, ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರ ಹೆಸರಲ್ಲಿ ಆದೇಶ ಬಂದದಂದ್ರೆ ನಾವು ಶಾಸಕರಾಗಿದ್ದು ಸತ್ತಂಗಲ್ಲ ಅಧ್ಯಕ್ಷರೇ. ಇದಕ್ಕೆ ಏನ್ ಮಾಡ್ಬೇಕು? ದಯಮಾಡಿ ಇದು ಸದನ ಮುಖಾಂತರ ಉತ್ತರ ಕೊಡ್ಬೇಕಂತ ಮನವಿ ಮಾಡಿ. ಶಾಸಕರ ರಕ್ಷಣೆ ಮಾಡೋದು ಒಂದು ನಿಮಿಷ. ಇವತ್ತು ಶಾಸಕರ ಒಂದು ಯಾವ ರೀತಿ ಅವಮಾನ ಆಗ್ತಾ ಇದೆ ಅಂತ ಹೇಳಿದ್ರೆ, ಮಾನ್ಯ ಸಭಾಧ್ಯಕ್ಷರೇ, ಹಿಂದೆ ನಮ್ಮ ಕೊಪ್ಪಳ ಜಾತ್ರೆ ಸಂದರ್ಭದಲ್ಲಿ ಕೇಂದ್ರ ಸಚಿವರಾದಂತ ವಿ ಸೋಮಣ್ಣ ಅವರು ಬರ್ತಾರೆ. ಅವ್ರು ಬಂದ ಸಂದರ್ಭದಲ್ಲಿ ಯಾರೊಬ್ಬರದು ಇವತ್ತು ಪ್ರೋಟೋಕಾಲದಲ್ಲಿ ಮೇಂಟೈನ್ ಮಾಡಲ್ಲ. ಇವತ್ತು ಮೋದಿ ಅವ್ರ ಫೋಟೋ ಇಲ್ಲ, ಕೇಂದ್ರ ರೈಲ್ವೆ ಸಚಿವರ ಫೋಟೋ ಇಲ್ಲ, ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರ ಹೆಸರಿಲ್ಲ, ಶಾಸಕರ ಹೆಸರಿಲ್ಲ. ಬಂದು ಸೀದಾ ಬಂದು ಅಡಿಗಲ್ ಹಾಕ್ತಾರೆ ಅಂತ ಹೇಳಿದ್ರೆ ಶಾಸಕರು ಯಾಕೆ ಇರಬೇಕು? ಶಾಸಕರ ಬಗ್ಗೆ ಸಭಾಧ್ಯಕ್ಷರು ಕೊಡ್ಲಿ. ಇವತ್ತು ಎಲ್ಲ ಕಡೆ ಹೋದ್ರು ಒಂದೇ ಹೆಸರು ಹಾಕೊಂಡು ಇವತ್ತು ನಮಗ ಅವಮಾನ ಮಾಡ್ತಾರೆ ಅಂತ ಹೇಳಿದ್ರೆ, ಇವತ್ತು ಅವ್ರ ಪಾರ್ಟಿ ಇರ್ಬೋದು, JDS ಇರ್ಬೋದು, ಕಾಂಗ್ರೆಸ್ ಇರ್ಬೋದು. ಮಾನ್ಯ ಸಭಾಧ್ಯಕ್ಷರೇ, ಇವತ್ತು ದಯಮಾಡಿ ನೀವು ಹೇಳ್ತೀನಿ, ಇವತ್ತು ಶಾಸಕರಿಗೆ ಗೌರವ ತರುವಂತ ಕೆಲಸವನ್ನ ನೀವೊಂದು ರೂಲ್ ಕೊಡ್ಬೇಕಂತೇಳಿ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತೀನಿ. ನನಗಾದಂತ ಅವಮಾನ ಇವತ್ತು ನಮ್ದು ಏನು ಹೆಸರಿಲ್ಲ, ಪ್ರೋಟೋಕಾಲ ಇಲ್ಲ. ಬಿಜೆಪಿ ಅವರು ಜಿಲ್ಲಾಧ್ಯಕ್ಷರು ಬಂದು ಚೇರ್ ಮೇಲೆ ಕೂಡ್ತವ್ರೆ, ನಮಗೆ ಚೇರ್ ಇಲ್ಲ ಅಂತಕ್ಕಂಥದ್ದು ಇದ್ರೆ ಇದನ್ನ ಯಾರು ಉತ್ತರ ಕೊಡ್ತಾರೆ? ಮಾನ್ಯ ಸಭಾಧ್ಯಕ್ಷರೇ, ಇವತ್ತು ನಿಮ್ದು ಮುಖ್ಯ ಚರ್ಚೆಗೆ ಕರೆದು ಹೆಸರಿಲ್ಲ ಅಲ್ಲಿ. ನಿಮಗೂ ಅವಮಾನ ಆಗಿದೆ, ಹೌದು, ನಿಮಗೂ ಅವಮಾನ ಆಗಿದೆ. ಇವತ್ತು ನಾವು ಚರ್ಚೆ ಮಾಡ್ಬೇಕಲ್ಲ, ಅದಕ್ಕೆ ದಯಮಾಡಿ ಹೇಳಿದ್ರಲ್ಲ. ಈಗ ಅದು ಸೆಂಟ್ರಲ್ ಗವರ್ಮೆಂಟ್ ಪ್ರೋಟೋಕಾಲ್, ಅದು ಸೆಂಟ್ರಲ್ ಗವರ್ಮೆಂಟ್ ಇದ್ದು ನಮ್ಗೆ ಇಲ್ಲಿ ಚರ್ಚೆ ಮಾಡಿ ಪ್ರಯೋಜನ ಇಲ್ಲ. ತಪ್ಪಲ್ಲ ಸರ್. ನಮ್ಮಲ್ಲಿ ಕೂಡ ಏನಾಗಿದೆ ಸರ್, ನಮ್ಮಲ್ಲಿ ಕೂಡ ಅಲ್ಪಸಂಖ್ಯಾತ ಇಲಾಖೆಯಿಂದ ನಾನು ಅನುದಾನ ಕೊಟ್ಟಿದ್ರು. ಮಾನ್ಯ ಜಮೀರ್ ಅವರು, ಮಾನ್ಯ ಸಚಿವರು ಕೊಟ್ಟಿದ್ರು. ಫಸ್ಟ್ನೇ ಆದೇಶದಲ್ಲಿ ನನ್ನ ಹೆಸರು ಹಾಕಿ ಕೊಟ್ಟಿದ್ರು, ದೊಡ್ಡಗೌಡ ಪಾಟೀಲ ಮುಖ್ಯ ಸಚೇತಕರು ಇವರ ಮನವಿ ಮೇರೆಗೆ ಅಂತೇಳಿ. ಆಮೇಲೆ ಅಲ್ಲಿ ಗಲಾಟೆ ಮಾಡಿದ್ರು. ಗಲಾಟೆ ಮಾಡಿದ್ಮೇಲೆ ಮತ್ತೆ ಆದೇಶನೇ ಚೇಂಜ್ ಮಾಡಿದ್ರು ಅವರು. ನನ್ನ ಹೆಸರು ತೆಗೆದು ಹಾಕಿ ಅಲ್ಲಿ ಏನು ಡಿಪ್ಯೂಟಿ ಕ್ಯಾಂಡಿಡೇಟ್ ಇದ್ದು ಅವ್ರ ಹೆಸರು ಹಾಕಿ ಕಳಿಸ್ತಾರೆ. ಅಲ್ಪಸಂಖ್ಯಾತ ಮೊದಲೇ ಕೊಟ್ಟಿದ್ರು, ಆಮೇಲೆ ತೆಗಿತಾರೆ. ಈ ರೀತಿ ಆಗಿರ್ತಕ್ಕಂಥ ಕೂಡ ನಮ್ಮಲ್ಲಿ ಅನೇಕ ಉದಾಹರಣೆಗಳು ಸರ್. ಶಾಸಕರ ಹಕ್ಕುಚ್ಯುತಿ ಆಗದ ರೀತಿಯಲ್ಲಿ ಕ್ರಮ ಜರುಗಿಸೋದು ಪ್ರಮುಖವಾದಂಥ ವಿಷಯ. ಆ ಕಾಮಗಾರಿಗೆ ಅನುಷ್ಠಾನ ಆಗುವಾಗ ಅಥವಾ ಸರ್ಕಾರದ ಕಾರ್ಯಕ್ರಮಗಳಾಗುವ ಪ್ರೋಟೋಕಾಲ್ ಪ್ರಕಾರ ಅವರು ಇರಲೇಬೇಕು. ಅದನ್ನು ಉಲ್ಲಂಘನೆ ಮಾಡೋ ಪ್ರಶ್ನೆ ಬರೋದೇ ಇಲ್ಲ. ಈಗ ತಾನೇ ಅವರು ಗ್ರಾಂಟನ್ನು ಮಂಜೂರು ಮಾಡಿದ್ದಾರೆ, ಕೆಲವು ನಿರ್ದೇಶನ ಕೊಟ್ಟಿದ್ದಾರೆ, ಸರಿ ಇಲ್ಲ ಅಂತೇಳಿ ಈ ಶೂನ್ಯ ವೇಳೆಯಲ್ಲಿ ನಾನು ಪ್ರಸ್ತಾಪ ಮಾಡಿದ್ದಾರೆ. ನೋಡೋಣ 19ರಿಂದ 23ರಲ್ಲಿ ಯಾವ್ಯಾವ ಥರ ಈ ಥರ ಘಟನೆಗಳಾಗಿದ್ದಾವೆ, ಅದ್ಯಾವಾಗಾಯಿತು, ಇದೇನಾಯಿತು ಎಲ್ಲ ನೋಡಿ ತರಿಸಿ ಯಾಕೆ ಆಗ್ತಾ ಇದ್ದಾವೆ. ಒಂದು ಫೈನಲ್ ಆಗಿ ಈ ಥರ ಆಗದ ರೀತಿಯಲ್ಲಿ ಎಚ್ಚರಿಕೆ ವಹಿಸೋಣ. ಮತ್ತು ಈ ಸಂಬಂಧ ನಮ್ಮ ರಾಜೇಶ್ ನಾಯ್ಕರಿಗೆ ಸಂಬಂಧಪಟ್ಟಂಗೆ ಅವರ ಹಕ್ಕುಚ್ಯುತಿ ಆಗದ ರೀತಿಯಲ್ಲಿ ಯೋಜನೆಗಳ ಅನುಷ್ಠಾನ ಕ್ಷೇತ್ರದಲ್ಲಾಗುವಾಗ ಅವರನ್ನೇ ನಿಂತು ಮಾಡಬೇಕು. ಬೇರೆಯವ್ರಿಗೆ ಮಾಡೋಕ್ಕೆ ಕೇಳ್ಬೋದು, ಗ್ರಾಂಟ್ ಕೇಳ್ಬೋದು. ಕೇಳಿ ಸ್ವಾಮಿ, ಹೇಳ್ತಾನೆ ಕೇಳ್ರಿ, ಪ್ಲೀಸ್ ಹೇಳ್ತಾನೆ ಕೇಳಿ, ಆಮೇಲೆ ಮಾತಾಡಿ ಡಾಕ್ಟ್ರೆ.
ಇಂಥ ಬಹಳಷ್ಟು ಮಾಡೋದಕ್ಕೆ ಉದ್ಘಾಟನೆಗೆ ಕೂಡ ಕರೆಯುವುದಿಲ್ಲ. ಅವಕಾಶ ಇಲ್ಲ. ನಾನು ಸುಮ್ಮನೆ ಇರ್ತೀನಿ. ಅವರೆಲ್ಲ ನೋಡಿ ಬೇಕಾದಷ್ಟು ಹಾಸ್ಟೆಲ್ಗಳು ಮತ್ತು ವಸತಿ ಶಾಲೆಗಳು ಕೊಟ್ಟಿದ್ದೆ. ಅವರು MLA ಕರ್ಕೊಂಡೋಗಿ ಅವರಿದ್ರಲ್ಲಿ ನಾನೇ ಮಾಡಿದ್ದೀನಿ ಆ ಜಿಲ್ಲೆಯಲ್ಲಿ. ನಾನೇ ಅವರೆಲ್ಲ ಕರ್ಕೊಂಡು ಹೋಗಿದ್ದೀನಿ. ಅಲ್ಲ ಅಧ್ಯಕ್ಷರೇ, ಎಲ್ಲ ಮಾಡಿದ್ದೀನಿ. ನಿಮ್ಮ ಹತ್ರ ನಾನು ಪೂಜೆ ಮಾಡ್ತೀನಿ. ಹಕ್ಕುಚ್ಯುತಿ ಆಗೇ ಇಲ್ಲ ಅಧ್ಯಕ್ಷರೇ, ಈ ತರ ಮಾಡಿದಿರಿ. ಮಂತ್ರಿಗಳೇ, ಸರಿ ಇಲ್ಲ. ಮಂತ್ರಿಗಳೇ ಹೇಳಿ ಸರ್, ಪ್ಲೀಸ್ ಹಕ್ಕುಚ್ಯುತಿ ಆಗೇ ಇಲ್ಲ. ಈ ತರ ಮಾಡಿದಿರಿ, ಸರ್ಕಾರದಲ್ಲಿ ಈ ತರ ಸೂಚನೆ ಕೊಟ್ಟಿದ್ದೀರಿ, ಇದು ಸರಿಯಲ್ಲ. ಅದು ಸರಿಯಲ್ಲ ಅನ್ನೋದು ನನ್ನ ಗಮನಕ್ಕೆ ಬಂದು ಎಲ್ಲ ಡೀಟೇಲ್ ನಾನು ವರದಿ ತರಿಸ್ಕೊತೀನಿ. ಅವ್ರ ಹಕ್ಕುಚ್ಯುತಿ ಆಗದೆ ರೀತಿ ನಾನು ನೋಡ್ಕೊತೀನಿ ಅಂದಮೇಲೆ ನಮ್ಮ ಡ್ಯೂಟಿ ಅದು. ಜೊತೆಗೆ 19ರಿಂದ 23ಕ್ಕೆ ಏನೇನು ಇವರೆಲ್ಲ ಮಾತಾಡ್ತಾ ಇದ್ದಾರಲ್ಲ, ಯಾಕಾಯ್ತು? ವೈ ಇಟ್ಸ್ ಹ್ಯಾಪನಿಂಗ್ ಲೈಕ್ ದಿಸ್? ಗ್ರ್ಯಾಂಟ್ ಕೊಡೋದು ಅಥವಾ ಕೊಡದೇ ಇರೋದು ಸರ್ಕಾರದ ವಿವೇಚನೆ. ಎಲ್ರಿಗೂ ಕೊಡಬೇಕು. ನಮ್ಮ ಕೆಳಗೆ ಅಭಿವೃದ್ಧಿ ಆಗೋ ಕ್ಷೇತ್ರಗಳು ನಾವು ಯಾವ ಸಂದರ್ಭದಲ್ಲೂ ತಾರತಮ್ಯ ಮಾಡಿಲ್ಲ. ಮತ್ತು ಈಗಲೂ ನಮ್ಮ ಇಲಾಖೆಯಲ್ಲಿ ಇರ್ತಕ್ಕಂಥ ಸಂಪನ್ಮೂಲದ ಎಲ್ಲ ಮಾನ್ಯ ಶಾಸಕರಿಗೆ ಕೊಡ್ಲಿಕ್ಕತಕ್ಕಂಥ ಪ್ರಯತ್ನವನ್ನು ಮಾಡ್ತಾ ಇದ್ವಿ. ಇಲ್ಲಿ ವಿತೌಟ್ ವಯಲೇಷನ್ ಆಫ್ ಪ್ರೋಟೋಕಾಲ್ ದೇರ್ ಇಸ್ ಎ ಸರ್ಕ್ಯುಲರ್ ಇಶ್ಯೂ.